ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಣಧೀರ ರಾಂಪುರ. ಇಂದು ನಾವು ಚುಟು ವಂಶದ ಮತ್ತೊಬ್ಬ ಪ್ರಮುಖ ರಾಜರಾದ ಶಿವಾಲಾನಂದ ಮಹಾರಾಜರ ಬಗ್ಗೆ ತಿಳಿದುಕೊಳ್ಳೋಣ. ಶಿವಾಲಾನಂದ ಮಹಾರಾಜರ ಆಳ್ವಿಕೆಯ ಅವಧಿ ಕ್ರಿಸ್ತಶಕ 175ರಿಂದ ಕ್ರಿಸ್ತಶಕ 280ರವರೆಗೆ. ಶಿವಾಲಾನಂದ ಚುಟು ಅಥವಾ ಚುಟುಕಾಲಾನಂದ ಮನೆತನದ ಪ್ರಮುಖ ಆಡಳಿತಗಾರರಲ್ಲಿ ಒಬ್ಬರು. ಇವರು ಮೂಲಾನಂದರ ನಂತರ ಚುಟು ವಂಶದ ಆಡಳಿತವನ್ನು ಮುಂದುವರಿಸಿದ ರಾಜರು ಎಂದು ಪರಿಗಣಿಸಲಾಗುತ್ತದೆ. ಬನವಾಸಿ ಇವರ ಆಡಳಿತದ ಪ್ರಮುಖ ಕೇಂದ್ರವಾಗಿತ್ತು. ಚುಟು ವಂಶದ ಪ್ರಭಾವ ಈ ಅವಧಿಯಲ್ಲಿ ಇನ್ನಷ್ಟು ಬಲವಾಗಿತ್ತು ಎಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಕರ್ನಾಟಕದ ಪಶ್ಚಿಮ ಮತ್ತು ಉತ್ತರ ಭಾಗಗಳಲ್ಲಿ ಇವರ ಪ್ರಭಾವ ಇದ್ದಿರಬಹುದು ಎಂದು ನಾಣ್ಯಗಳು ಮತ್ತು ಶಾಸನಗಳು ಸೂಚಿಸುತ್ತವೆ. ಚುಟು ವಂಶಕ್ಕೆ ಸೇರಿದ ಲೋಹದ ನಾಣ್ಯಗಳು ಈ ಅವಧಿಯ ಇತಿಹಾಸಕ್ಕೆ ಪ್ರಮುಖ ಸಾಕ್ಷಿ. ನಾಣ್ಯಗಳಲ್ಲಿ ಕಾಣಿಸುವ ರಾಜಲಾಂಛನಗಳು, ಕಮಾನಿನಾಕಾರದ ಬೆಟ್ಟ, ನದಿ ಚಿಹ್ನೆ, ಬೇಲಿಯೊಳಗಿನ ಮರ, 3 ಮುತ್ತುಗಳು ಚುಟುಗಳ ಪ್ರಭಾವವನ್ನು ಸೂಚಿಸುತ್ತದೆ. ಕೆಲವು ಶಾಸನಗಳಲ್ಲಿ ಇವರ ಗೋತ್ರ ಮತ್ತು ಬಿರುದುಗಳ ಉಲ್ಲೇಖಗಳಾಗಿವೆ. ಚುಟು ವಂಶವು ಶಾತವಾಹನರ ಸಾಮಂತರಾಗಿದ್ದ ಹಿನ್ನೆಲೆ ಮುಂದುವರೆದಿತ್ತು. ಶಾತಕರ್ಣಿ ಎಂಬ ಬಿರುದು ಬಳಸುವ ಸಂಪ್ರದಾಯವು ಈ ವಂಶದಲ್ಲಿ ಕಂಡುಬರುತ್ತದೆ. ಶಿವಾಲಾನಂದರ ಕಾಲವನ್ನು ಚುಟು ವಂಶದ ಅತ್ಯಂತ ಪ್ರಮುಖ ಹಂತವೆಂದು ಪರಿಗಣಿಸಲಾಗುತ್ತದೆ. ಇವರ ನಂತರ ಚುಟು ವಂಶದ ಪ್ರಭಾವ ಕ್ರಮೇಣ ಕುಗ್ಗಿ ನಂತರ ಕದಂಬರ ಉದಯಕ್ಕೆ ದಾರಿ ಮಾಡಿಕೊಟ್ಟಿತು. ಇಂತಹ ಅಪರೂಪದ ಕರ್ನಾಟಕದ ಇತಿಹಾಸದ ವಿಷಯಗಳನ್ನು ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ರಣಧೀರ ರಾಂಪುರ. ಧನ್ಯವಾದಗಳು.